ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ಕ್ಯಾಬಿನೆಟ್ ಗೊಂದಲ ಬಗೆಹರಿತಾ ಇಲ್ಲ. ರಾಜ್ಯ ನಾಯಕರ ಪಟ್ಟಿಗೆ ಈಗ ಹೈಕಮಾಂಡ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಮ್ಮೆ ಸಂಪುಟ ಪಟ್ಟಿ ಹೋಂವರ್ಕ್ ಮಾಡತಕ್ಕಂಥ ಅನಿವಾರ್ಯತೆ ಬಂದಿದೆ. ರಾಜ್ಯ ನಾಯಕರು ತಯಾರಿಸಿರ್ತಕ್ಕಂಥ ಪಟ್ಟಿಯನ್ನ ನೋಡಿ ಹೈಕಮಾಂಡ್ ಗರಂ ಆಗಿದೆ. ಹೊಸ ಮುಖಗಳಿಗೆ ಆದ್ಯತೆ ನೀಡಿ ಮತ್ತೊಮ್ಮೆ ಪರಿಶೀಲಿಸಬೇಕು ಅಂತ ಸಲಹೆಯನ್ನ ಹೈಕಮಾಂಡ್ ನೀಡಿದೆ. ಅರ್ಹ ನಾಯಕರಿಗೆ ಹೆಚ್ಚು ಆದ್ಯತೆ ನೀಡಬೇಕು ಅಂತ ಹೈಕಮಾಂಡ್ ಸಲಹೆಯನ್ನು ಕೊಟ್ಟಿದೆ. 20 ಸ್ಥಾನಗಳಿಗೆ 43 ಶಾಸಕರ ಪಟ್ಟಿಯನ್ನ ರಾಜ್ಯ ನಾಯಕರು ಮಾಡ್ಕೊಂಡು ಹೋಗಿದ್ರು. ಹೈಕಮಾಂಡ್ ಮುಂದೆ 43 ಶಾಸಕರ ಪಟ್ಟಿಯನ್ನ ನಾಯಕರು ಪ್ರಸ್ತಾಪ ಮಾಡಿದ್ರು. ಆದರೆ ಆ ಒಂದು ಪಟ್ಟಿಯ ವಿಚಾರಕ್ಕೆ ಹೈಕಮಾಂಡ್ ಈಗ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಮತ್ತೆ ಹೊಸ ತಿರುವನ್ನ ಪಡೆದುಕೊಳ್ತಿದ್ಯಾ? ದೆಹಲಿ ತೆಗೆದುಕೊಂಡು ಹೋಗಿರತಕ್ಕಂಥ ಒಂದು ಪಟ್ಟಿ ಹೈಕಮಾಂಡ್ಗೆ ಇಷ್ಟ ಆಗ್ಲಿಲ್ವಾ? ರಾಜ್ಯ ನಾಯಕರು ಸಿದ್ಧಪಡಿಸಿರ್ತಕ್ಕಂಥ ಪಟ್ಟಿಗೆ ದೆಹಲಿ ನಾಯಕತ್ವವೇ ಬ್ರೇಕ್ ಹಾಕಿದೆಯಾ? ಈಗ ಮತ್ತೊಮ್ಮೆ ಹೊಸ ಲೆಕ್ಕಾಚಾರ ಶುರುವಾಗ್ಬಿಟ್ಟಿದೆಯಾ? ಇಂತಹ ಒಂದು ಪ್ರಶ್ನೆಗಳು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಕಳೆದ ಹಲವು ದಿನಗಳಿಂದ ಸಚಿವ ಸಂಪುಟ ವಿಸ್ತರಣೆಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ ಶಾಸಕರಿಗೆ ಇನ್ನೂ ಕೂಡ ಸ್ಪಷ್ಟತೆ ಅನ್ನೋದು ಸಿಕ್ಕಿಲ್ಲ. ಖಾಲಿ ಇರತಕ್ಕಂಥ ಸಚಿವ ಸ್ಥಾನಗಳನ್ನು ಭರ್ತಿ ಮಾಡತಕ್ಕಂಥ ಉದ್ದೇಶದಿಂದ ರಾಜ್ಯ ನಾಯಕರು ಸಾಕಷ್ಟು ಸುತ್ತಿನ ಚರ್ಚೆಯನ್ನು ನಡೆಸಿ ವಿವಿಧ ಪ್ರದೇಶ, ಜಾತಿ ಸಮೀಕರಣ, ಅನುಭವ ಹಾಗೂ ರಾಜಕೀಯ ಸಮತೋಲನವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಹೋಗಿದ್ರು. ಸುಮಾರು 20 ಸಚಿವ ಸ್ಥಾನಗಳಿಗೆ ಒಟ್ಟು 43 ಶಾಸಕರ ಹೆಸರನ್ನ ಕೂಡ ತೆಗೆದುಕೊಂಡು ಹೋಗಿದ್ರು. ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಗೆ ವಾಪಸ್ ಹೋಗ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ದೆಹಲಿ ನಾಯಕರೊಂದಿಗೆ ಚರ್ಚೆ ನಡೆಸತಕ್ಕಂಥ ಸಾಧ್ಯತೆ ಕೂಡ ಇದೆ. ಅಗತ್ಯ ಬಿದ್ದರೆ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವನ್ನ ನೀಡತಕ್ಕಂಥ ಸಾಧ್ಯತೆ ಇದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದ ನಂತರ ಅಗೇನ್ ರಾಜ್ಯ ನಾಯಕರನ್ನ ಕರೆಸಿ ಚರ್ಚೆ ನಡೆಸತಕ್ಕಂಥ ಸಾಧ್ಯತೆ ಕೂಡ ಇದೆ. ಆಗಲೇ ಹೇಳಿದಾಗೆ ಸುಮಾರು 20 ಸಚಿವ ಸ್ಥಾನಗಳಿಗೆ ಒಟ್ಟು 43 ಶಾಸಕರ ಹೆಸರನ್ನ ರಾಜ್ಯ ನಾಯಕರು ಅಂತಿಮಗೊಳಿಸಿ ದೆಹಲಿ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಿದ್ದಾರೆ. ಆದರೆ ಆ ಒಂದು ಪಟ್ಟಿಯನ್ನು ಪರಿಶೀಲಿಸಿದ ನಂತರ ದೆಹಲಿ ನಾಯಕತ್ವ ಕೆಲವು ಹೆಸರುಗಳ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಅನ್ನುವಂಥ ಮಾತುಗಳು ಈಗ ಕೇಳಬರ್ತಾ ಇದೆ. ಇನ್ನು ಇದರ ಪರಿಣಾಮವಾಗಿ ಈಗಾಗಲೇ ಸಿದ್ಧವಾಗಿದ್ದಂತಹ ಪಟ್ಟಿಯನ್ನ ಮತ್ತೊಮ್ಮೆ ಪರಿಶೀಲಿಸತಕ್ಕಂಥ ಅನಿವಾರ್ಯತೆ ಎದುರಾಗಿದೆ. ಕೆಲವರ ಹೆಸರು ಕೈ ಬೀಳುವ ಸಾಧ್ಯತೆ ಕೂಡ ಇದ್ದರೆ ಇದುವರೆಗೆ ಚರ್ಚೆಯಲ್ಲೇ ಇರದ ಕೆಲವೊಂದು ಹೊಸ ಮುಖಗಳು ಪಟ್ಟಿಗೆ ಸೇರ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಅಂತಕ್ಕಂಥ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ. ಹೀಗಾಗಿ ಸಚಿವ ಸ್ಥಾನಕ್ಕಾಗಿ ಕಾಯ್ತಿರತಕ್ಕಂಥ ಹಲವಾರು ಶಾಸಕರಲ್ಲಿ ಮತ್ತೆ ನಿರೀಕ್ಷೆ ಹಾಗೂ ಆತಂಕ ಎರಡೂ ಕೂಡ ನಿರೀಕ್ಷೆ ಇದೆ ಅಂತ ಹೇಳ್ಬೋದು. ಅಂದ್ರೆ ಹೆಚ್ಚಾಗಿದೆ ನಿರೀಕ್ಷೆ. ಇನ್ನು ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರೊಂದಿಗೆ ಮಹತ್ವದ ಸಭೆ ನಡೀತಕ್ಕಂಥ ಸಾಧ್ಯತೆ ಇದೆ. ಈ ಸಭೆಯಲ್ಲಿ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಅಂತಿಮ ಹಂತದ ಒಂದು ಚರ್ಚೆ ನಡೀಬಹುದು ಅಂತಕ್ಕಂಥ ನಿರೀಕ್ಷೆ ಕೂಡ ಇದೆ. ಅಗತ್ಯ ಇದ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರನ್ನ ಮತ್ತೊಮ್ಮೆ ದೆಹಲಿಗೆ ಕರೆಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈಗ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಹೈಕಮಾಂಡ್ ಮುಂದೆ ತೆಗೆದುಕೊಂಡು ಹೋಗಿ ಇಟ್ಟರು. ಈಗ ಆ ಒಂದು ಪಟ್ಟಿಯನ್ನು ನೋಡಿ ಎಲ್ಲ ಒಂದು ಕಡೆ ಹೈಕಮಾಂಡ್ ಗರಂ ಆಯಿತು, ಅಸಮಾಧಾನ ವ್ಯಕ್ತಪಡಿಸಿದೆ ಅನ್ನುವಂಥ ಒಂದು ಮಾತುಗಳು ಕೇಳಬರ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದರೆ ಮತ್ತೆ ಯಾವಾಗ ಕರೆಸ್ಕೋಬೋದು? ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ವಾಪಸ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಸೊ ಹೋದ ನಂತರ ಅಗೇನ್ ಕರೆಸ್ಕೊಳ್ಳುವಂಥ ಚಾನ್ಸಸ್ ಇದೆಯಾ? ಏನಾಗಬಹುದು ಅಂತ? ಎಸ್ ಪ್ರಮೋದ್, ಕಳೆದ 2 ದಿನಗಳಿಂದ ಸಭೆ ನಡೀತು ಡೆಲ್ಲಿ ನಡೆದಂತ ಸಭೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಈ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ತಮ್ಮ ಪಟ್ಟಿಯನ್ನ ನೋಡ್ತಾ ಬಂದು ಸಚಿವ ಆಕಾಂಕ್ಷಿಗಳು ಈ ರೀತಿಯಾಗಿ ಒತ್ತಡವನ್ನು ಇರ್ತಿದ್ದಾರೆ ಅಂತ ಹೇಳಿ ಖರ್ಗೆ ಅನುಪಸ್ಥಿತಿಯಲ್ಲಿ ನಡೆದಂತ ಸಭೆಯಲ್ಲಿ ವೇಣುಗೋಪಾಲ್ ಏನಿದ್ದಾರೆ, ಸುರ್ಜೇವಾಲಾ ಇದ್ದಾರೆ, ಅವ್ರಿಗೆಲ್ಲ ಮನವರಿಕೆ ಕೊಡ್ತಾ ಬಂದ್ರು. ಜೊತೆಗೆ ಅಂತಿಮವಾಗಿ ಅವರ ಪಟ್ಟಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ಆದ್ರೆ ಯಾವಾಗ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ರು, ಈ ಪಟ್ಟಿ ಇರ್ತಕ್ಕಂಥ ಹೆಸರುಗಳನ್ನು ನೋಡಿದಂತಹ ಸುರ್ಜೇವಾಲಾ ಹಾಗೂ ಕೆ ಸಿ ವೇಣುಗೋಪಾಲ್
ಏನಿದ್ದಾರೆ, ನಾವು ನಿಮಗೆ ಹೇಳಿದ ಫಾರ್ಮುಲಾ ಏನಿದೆ ಆ ಫಾರ್ಮುಲಾವನ್ನ ನೀವು ಫಾಲೋ ಮಾಡಿಲ್ಲ ಅಂತೇಳಿ ಈಗಾಗಲೇ ಅವರು ಗರಂ ಆಗಿದ್ದಾರೆ. ನಾ ಹೇಳ್ತಿರೋದು 2028ರ ವೇಳೆಗೆ ಚುನಾವಣೆ ಸಂಬಂಧಪಟ್ಟಂಗೆ ಜೊತೆಗೆ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ನಾವು ಪಟ್ಟಿಯನ್ನ ತಯಾರು ಮಾಡಿ ಅಂತ ಹೇಳಿ ಇದ್ವಿ. ಆದ್ರೆ ನೀವು ಅದೇ ಹಳೆ ಪಟ್ಟಿಯನ್ನ ಮತ್ತೆ ತೆಗೆದುಕೊಂಡು ಬಂದಿದ್ರ ಅಂತೇಳಿ ಈಗ ರಾಹುಲ್ ಗಾಂಧಿಯು ಕೂಡ ಗರಂ ಆಗಿದ್ದಾರೆ. ಜೊತೆಗೆ ಮುಂದೆ ನಾವು ಆಹ್ವಾನ ಕೊಡ್ತೀವಿ, ಬುಲಾವ್ ಕೊಡ್ತೀವಿ. ಖರ್ಗೆ ನೇತೃತ್ವದಲ್ಲಿ ಮತ್ತೊಂದು ಸಭೆ ನಡೆಸಲಾಗುತ್ತದೆ. ಆ ಸಭೆಗೆ ಆಹ್ವಾನ ಕೊಡ್ತೀವಿ. ಅದಾದ ನಂತರದಲ್ಲಿ ನೀವು ಮತ್ತೊಂದು ಪಟ್ಟಿಯನ್ನು ನೀವು ದೆಹಲಿ ಹೈಕಮಾಂಡ್ಗೆ ತರಬೇಕು ಅಂತ ಹೇಳಿ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರಿಗೆ ತಾಕೀತನ್ನ ಮಾಡಿರೋದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.